teachers, welcome back to MST tutorial classes. Today in this session let us see how to register for Evaluator 2026. ಈ ಪೇಪರ್ ಕರೆಕ್ಷನ್ ಮಾಡೋಕ್ಕೆ ಎವಾಲ್ಯುವೇಟರ್ ಟೀಚರ್ಸ್ ಇರ್ತಾರಲ್ವ ಅವ್ರಿಗೆ ಹೇಗೆ ಸ್ಕೂಲ್ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇದು ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಬಂದು ನೆನ್ನೆ ನಡೆದಿರುವಂಥ ಮೀಟಿಂಗ್ ಆಸ್ ಯು ಆಲ್ ನೋನ್ ಬಿಫೋರ್ ನಾನು ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ನೆನ್ನೆ ಒಂದು ಸರ್ಕ್ಯುಲರ್ ಮತ್ತು ಒಂದು ಫ್ಲೋ ಚಾರ್ಟ್ ರಿಲೇಟೆಡ್ ಟು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮತ್ತು ಇವ್ಯಾಲ್ಯುವೇಟರ್ಗೆ ಇವೆರಡಕ್ಕೂ ಫ್ಲೋ ಚಾರ್ಟ್ ಮತ್ತು ಈ ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ. ಆಸ್ ಐ ಸೆಡ್ ಬಿಫೋರ್ ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ನೀವು ಇರಲ್ಲ, ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋ ಆಗ್ತೆ ಅಂದರೆ ವ್ಯೂಸ್ ಹೋಗೋ ಪರಿಸ್ಥಿತಿಲಿ ಆ ವಿಡಿಯೋನೂ ಇರಲ್ಲ. ಸೊ ಸೇಮ್ ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಮುಗಿಸ್ಕೊಂಡು ಬರೋಣ ಬನ್ನಿ. ತುಂಬ ಡೀಪಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನೀವು ಏನಾದರೂ ಈ ಒಂದು ಸರ್ಕ್ಯುಲರ್ನ ಓದಬೇಕು ಅಂದರೆ ನಿಮಗೆ ನನ್ನ ವಾಟ್ಸಪ್ ಚಾನಲ್ ಸಿಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಬೋದು ಈ ಸರ್ಕ್ಯುಲರ್ನ. ಸೊ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ತೀನಿ. ನೆನ್ನೆನೇ ಈ ಒಂದು ಇವ್ಯಾಲ್ಯುವೇಟರ್ ರಿಜಿಸ್ಟ್ರೇಷನ್ ಅನ್ನೋದನ್ನ KCEB ಸ್ಕೂಲ್ ಲಾಗಿನಲ್ಲಿ ಓಪನ್ ಮಾಡಿದ್ದಾರೆ. ಸೊ ನೀವು ಹೋಗಿ ರಿಜಿಸ್ಟರ್ ಕೂಡ ಮಾಡ್ಕೊಳ್ಬೋದು. ಇದು ಡೇಟ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಂದರೆ 15th ಎಕ್ಸ್ಟೆಂಡ್ ಆಗುತ್ತೆ. ನೀವು DBT ಒಳಗಡೆ ಹೋಗಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಒಳಗಡೆ ಹೋಗಿ ನೀವು KYC ಮತ್ತು ಆಧಾರ್ ಅಪ್ಲಿಕೇಶನ್ನು ಮತ್ತು ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಸೊ ಬಿಫೋರ್ ಇದೆಲ್ಲ ಮಾಡೋದಕ್ಕೂ ಮುಂಚೆ ಬೆಟರ್ ಟು ಗೋ ಥ್ರೂ ವಿತ್ ದಿಸ್ ಸರ್ಕ್ಯುಲರ್. ಈ ಸರ್ಕ್ಯುಲರ್ನ ಒಂದ್ಸಲ ಓದ್ಕೊಳ್ಳೋದು ತುಂಬ ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಬಂದು 3 ಸ್ಕೂಲ್ಸು ಕೂಡ ಅಪ್ಲೈ ಮಾಡ್ಬೋದು. ಏಯ್ಡೆಡ್, ಅನ್ಏಯ್ಡೆಡ್ ಮತ್ತು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಪೇಪರ್ ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಸಬ್ಜೆಕ್ಟ್ ವೈಸ್ ಆಗಿ ತುಂಬ ಇಂಪಾರ್ಟೆಂಟ್ ಯಾವುದು ಕೊಟ್ಟಿದ್ದಾರೆ ಅಂದರೆ 14E ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಟೀಚರ್ಸ್ ಅದಕ್ಕೆ ರಿಜಿಸ್ಟರ್ ಕೂಡ ಮಾಡ್ಕೊಳ್ಬೇಕು. ಸ್ಕೂಲ್ ಯಾವ್ಯಾವ ಸ್ಕೂಲಲ್ಲಿ ಫಸ್ಟ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಇದೆ ಅವ್ರು ರಿಜಿಸ್ಟರ್ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿದರೆ. ಮತ್ತು 15th ಡೇಟ್ ಎಕ್ಸ್ಟೆಂಡ್ ಆಗಿದೆ. ಒಂದ್ಸಲ ಫ್ರೀಸ್ ಮಾಡಾದ್ಮೇಲೆ ಬೇಕಾದ್ರೆ ನೀವು ಈ ಎವಾಲ್ಯುವೇಟರ್ಸ್ನ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಈ ಎರಡು ಇನ್ಫಾರ್ಮೇಷನ್ನ ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ ಗೌರ್ಮೆಂಟ್ ವೆಬ್ಸೈಟ್ ಅಂದರೆ ಗೌರ್ಮೆಂಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು, ಲೈವ್ ಕೂಡ ತಗೊಂಡಿದ್ರು. 6000 ಅಬೌವ್ ಟೀಚರ್ಸ್ ಬಂದು ಆ ಲೈವ್ನ ಅಟೆಂಡ್ ಮಾಡಿದ್ರು. ಇನ್ನು ಮಿಕ್ಕಿದವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಓವರಾಲ್ ಅಪ್ರಾಕ್ಸಿಮೇಟಾಗಿ 16,000 ಸ್ಕೂಲ್ಸ್ ಇದೆ ಕರ್ನಾಟಕದಲ್ಲಿ. ಆ ವಿಡಿಯೋನ ಬಂದು ಇವಾಗ ಪ್ರೈವೇಟ್ ಕೂಡ ಹಾಕಿದ್ದಾರೆ. ನೀವು ಎಲ್ಲಿ ಹುಡುಕಿದ್ರು ಆ ವಿಡಿಯೋನೂ ಸಿಗಲ್ಲ. ಸೊ ನಾನು ಏನೇನು ಇನ್ಫಾರ್ಮೇಷನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಈ ಎವಾಲ್ಯುವೇಟರ್ ಪೇಪರ್ ಎವಾಲ್ಯುವೇಟರ್ಗೆ ಈ ನಿಮಗೆ ಮೇಜರಾಗಿ 2 ಇನ್ಫಾರ್ಮೇಷನ್ ಇರಬೇಕು. ಬಿಫೋರ್ ವಿಡಿಯೋ ನೋಡೋಕ್ಕೂ ಮುಂಚೆ ಅಪ್ಲೋಡ್ ಮಾಡ್ತೀನಿ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಬಂದು ನಿಮ್ಮ ಪ್ರಾಪರ್ ಬ್ಯಾಂಕ್ಗೆ ಸೀಡಿಂಗ್ ಆಗಿರಬೇಕು. ಸೀಡಿಂಗ್ ಅಂದರೆ ಆಧಾರ್ ಕಾರ್ಡ್ ಎಲ್ಲ ಬ್ಯಾಂಕ್ಗೂ ಲಿಂಕ್ ಆಗುತ್ತೆ. ಲಿಂಕ್ ಬೇರೆ, ಸೀಡಿಂಗ್ ಬೇರೆ. ಸೀಡಿಂಗ್ ಅಂದರೆ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಾದ ಸ್ಕೀಮಿಂದ ನಿಮಗೆ ಅಮೌಂಟ್ ಬರುತ್ತೋ ವಾಟ್ ಎವರ್ ಗೌರ್ಮೆಂಟ್ ಕಡೆಯಿಂದ ಬರುವಂಥ ಅಮೌಂಟಿಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಸೀಡಿಂಗ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಸೊ ಆಧಾರ್ ಕಾರ್ಡ್ ಸೀಡಿಂಗ್ ಹೇಗೆ ಮಾಡಬೇಕು ಅನ್ನೋದು ವಿಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಸೀಡಿಂಗ್ ಕೂಡ ಮಾಡ್ಕೊಳ್ಬೋದು, ನೀವೇ ಓನಾಗಿ ಮಾಡ್ಬೋದು. ಎಲ್ಲೇ ಯಾವುದೇ ರೀತಿಯಾದ CSC ಸೆಂಟ್ರಿಗೆ ಹೋಗ್ಬೋದಾಗಿರಲಿ ಮತ್ತು ಅಮೌಂಟ್ ಕೊಟ್ಟು ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಈ ಒಂದು ಸರ್ಕ್ಯುಲರ್ನ ಇನ್ಫಾರ್ಮೇಷನ್ ಆಗಿದೆ. ಮತ್ತು ಫೋಟೋಸ್ ಮತ್ತು ಸಿಗ್ನೇಚರ್ ಫೋಟೋಸ್ ಎಲ್ಲ ನೀವು 2280 KB JPG ಫಾರ್ಮ್ಯಾಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಪ್ಲೋಡ್ ಮಾಡೋದಕ್ಕೋಸ್ಕರ. ನೀವು ಇದನ್ನು ಅಪ್ಲೋಡ್ ಮಾಡೋಕ್ಕೆ 2 ಜಾಗದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು KCEB ಸ್ಕೂಲ್ ಲಾಗಿನ್ನು ಮತ್ತು KCEB ಎಂಟೈರ್ ಕರ್ನಾಟಕ ವೆಬ್ಸೈಟ್ 2 ಪ್ಲೇಸಲ್ಲಿ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಫ್ಲೋ ಚಾರ್ಟ್ ಏನಿದೆ ಅದನ್ನು ನೋಡ್ಕೊಂಡು ಬರೋಣ. ಫ್ಲೋ ಚಾರ್ಟ್ ನೋಡ್ತಾ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಬೈ ಚಾನ್ಸ್ ಯಾವುದಾದ್ರೂ ಟೀಚರ್ಸ್ ಎವಾಲ್ಯುವೇಟರ್ ಟೀಚರ್ಸ್ನ ನಾನು ಏನಾದರೂ ರಿಜಿಸ್ಟರ್ ಮಾಡುವಾಗ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಆ ಒಂದು ಪ್ರೊಸೀಜರ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಾವು ಇವಾಗ ಫ್ಲೋ ಚಾರ್ಟ್ ಪ್ಲಸ್ ಇಮೇಜಸ್ಸಿಂದ ಜಸ್ಟ್ ಕ್ಲಾರಿಫೈ ಆಗೋಣ ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಇದು ಫ್ಲೋ ಚಾರ್ಟ್ SSLC 2026 ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಎವಾಲ್ಯುವೇಟರ್. ಸೊ ನಾನು ಸೈಡ್ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು, ಅದು ಅಂದರೆ ಇನ್ ದ ಸೆನ್ಸ್ ಸೀಡಿಂಗ್ ಆಗಿರಬೇಕು. ಮತ್ತು ಫೋಟೋಸು ಸಿಗ್ನೇಚರ್ ಎಲ್ಲ 2280 KB ಒಳಗಡೆ ನೀವು ಆಲ್ರೆಡಿ JPG ಫಾರ್ಮ್ಯಾಟಲ್ಲಿ ಇಟ್ಕೊಂಡಿರಬೇಕು. ಮತ್ತು ಎಲಿಜಿಬಿಲಿಟಿ ಟೀಚರ್ಸ್ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಆಸ್ ಯೂಶ್ವಲ್ KCEB ಕರ್ನಾಟಕ government.in ವೆಬ್ಸೈಟ್ಗೆ ಹೋಗಿ ಸ್ಕೂಲ್ ಲಾಗಿನಲ್ಲಿ ಸ್ಕೂಲ್ ಪೋರ್ಟಲಲ್ಲಿ ಕ್ಲಿಕ್ ಆನ್ DBT ಮೆನ್ಯೂ. ಇದು ಎಲ್ಲಿರುತ್ತೆ ಅನ್ನೋ ಇಮೇಜ್ ನೋಡಿಸ್ತೀನಿ. ನಾನು ಡೆಸ್ಕ್ಟಾಪಲ್ಲಿ ಇದೆ ಆಲ್ರೆಡಿ. ಇದು ನೆನ್ನೆ ಅವರು ಲೈವ್ ಆಗಿ ನೋಡಿಸಿರೋಂಥ ಸ್ಕ್ರೀನ್ಶಾಟ್. ಜಸ್ಟ್ ಇಲ್ಲಿ 3rd ಆಪ್ಷನ್ ಇದೆ ಅಲ್ವಾ, ಸರ್ಕ್ಯುಲರ್ಸ್. ನಿಮ್ಗೆ ಯಾವುದೇ ರೀತಿಯಾದ ಸರ್ಕ್ಯುಲರ್ಸ್ ಬೇಕಾದರೆ ಇಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ 2026 DBT ಅಂತ ಇದೆ ಅಲ್ವಾ. ಇಲ್ಲಿ ಫಸ್ಟು ನೀವು ಗಿವ್ ಆಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಫಾರ್ DBT ಅಂತ ಇದೆ ಅಲ್ವಾ. ಇದನ್ನು ಕ್ಲಿಕ್ ಮಾಡಿಕೊಂಡು ಇದು ಸ್ಕೂಲ್ ಕಡೆಯಿಂದ ಮಾಡೋ ಪ್ರೊಸೀಜರ್. ಸೊ ಸ್ಕೂಲ್ ಕಡೆಯಿಂದ ಗಿವ್ ಆಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಅಂತ ಇದೆ ಅಲ್ವಾ. ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು, ಫಸ್ಟ್ ಆಪ್ಷನ್. ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಎಜುಕೇಷನ್ ಓವರಾಲ್ ವೆಬ್ಸೈಟ್ಗೆ ಹೋಗಿ
ನೀವು ಆಧಾರ್ ಕಾರ್ಡ್ ಅಪ್ಲಿಕೇಶನ್ನ ಮಾಡಬೇಕಾಗುತ್ತೆ. ಬಿಫೋರ್ ಅದು ಮಾಡೋಕ್ಕೂ ಮುಂಚೆ ನೋಡ್ಕೊಳ್ಳಿ. ಗಿವ್ ಆಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ DBT ಅಂತ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡಿ ಆಕ್ಸೆಸ್ ಕೊಟ್ಕೊಳ್ಬೇಕಾಗುತ್ತೆ. ಎವಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ನೆಕ್ಸ್ಟ್ ನೀವು ಇನ್ನೂ ಒಂದು ವೆಬ್ಸೈಟಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬಂದಮೇಲೆ ಎವಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಗಿವ್ ಆಕ್ಸೆಸ್ ಟು ಟೀಚರ್ಸ್ ಮೊಬೈಲ್ ನಂಬರ್ ಅಂತ ಕೇಳೋ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಆಕ್ಸೆಸ್ ಕೊಡಬೇಕಾಗುತ್ತೆ ನೀವು. ಕ್ಲಿಕ್ ಆನ್ DBT ಮೆನ್ಯೂ, ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ eKYC SSLC ಎವಾಲ್ಯುವೇಟರ್, ರಿಜಿಸ್ಟರ್ accept self declaration, username mobile number, select designation, create new password, get OTP and enter OTP. Next go to user login, again enter username and password, get OTP and verify. ಸೊ ಅಲ್ಲಿ ನೀವು ಟೀಚರ್ಸ್ ನಂಬರ್ನ ಅಂದರೆ ಟೀಚರ್ಸ್ ನಂಬರ್ನ ರಿಜಿಸ್ಟರ್ ಮಾಡಾದ್ಮೇಲೆ ನೀವು ಎಲ್ಲಿ ಹೋಗಬೇಕು ಅಂದರೆ ಜಸ್ಟ್ ನಾನು ವೆಬ್ಸೈಟ್ ಟೈಪ್ ಮಾಡಿನೇ ನೋಡಿಸ್ಬಿಡ್ತೀನಿ ನಿಮಗೆ. ಈ ವೆಬ್ಸೈಟ್ ಬರಬೇಕು. ನೀವು ಎಲ್ಲರಿಗೂ ಇದರಲ್ಲಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ ಮತ್ತು ಬೇರೆ ಬೇರೆ ರೀತಿಯಾದ ಒಂದು ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿ ನಿಮಗೆ ಆಲ್ರೆಡಿ ಇದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನೋದಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಲ್ಲಿ ಬರಬೇಕು ಅಂದರೆ SSLC ಪೋರ್ಟಲ್ ಇದೆ ಅಲ್ವಾ, SSLC ಪೋರ್ಟಲಲ್ಲಿ SSLC ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ ಫಾರ್ eKYC ಅಂತ ಇದೆ ಅಲ್ವಾ, ಇಲ್ಲಿ ಯೂಸರ್ ನೇಮು ಲಾಗಿನ್ ಕೇಳುತ್ತೆ. ಇಲ್ಲಿ ನೀವು ಏನು ಮಾಡಿದ್ರೂ ಹಾಕೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ನೀವು ರಿಜಿಸ್ಟರ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಈ SSLC ಪೋರ್ಟಲ್ SSLC ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ ಫಾರ್ eKYC ಆದಮೇಲೆ ನೆಕ್ಸ್ಟ್ ಹೇಳಿದ್ದೀನಲ್ವ, ಇಮೇಜಲ್ಲಿ ನೋಡಿಸ್ತಿದ್ದೆ ಅಲ್ವಾ. ಸೊ ಇಲ್ಲಿ ಸೆಕೆಂಡ್ ಒನ್ ಎವಾಲ್ಯುವೇಟರ್ಸ್ ನ್ಯೂ ರಿಜಿಸ್ಟ್ರೇಷನ್ಗೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಫ್ಲೋ ಚಾರ್ಟ್, ನೆಕ್ಸ್ಟ್ ಆದಮೇಲೆ OTP ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಲಾಗಿನ್ ಟು eKYC ಸರ್ವಿಸ್. ಆಲ್ರೆಡಿ ಸೆಕೆಂಡ್ ಪೇಜ್ ಸೆಕೆಂಡ್ ವೆಬ್ಸೈಟಲ್ಲಿ ನೋಡಿಸಿದ್ದೀನಲ್ವ, ಅದು ಲಾಗಿನ್ ಟು eKYC, ಎಂಟರ್ ಆಧಾರ್ ನಂಬರ್ ಆ್ಯಂಡ್ ಗೆಟ್ ಆಧಾರ್. ಎಲ್ಲಿ ಅಂದರೆ ಇಲ್ಲಿ, ಓಕೆನಾ. SSLC ಪೋರ್ಟಲ್ ಗೆಟ್ ಆಧಾರ್ OTP, ಎಂಟರ್ ಆಧಾರ್ OTP, ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸಬ್ಮಿಟ್ ಅಕ್ನಾಲೇಜ್ಮೆಂಟ್ ಟು ಯುವರ್ ಸ್ಕೂಲ್ HM. ಅಗೇನ್ ಆ ಅಕ್ನಾಲೇಜ್ಮೆಂಟ್ನ ನಾವು ಡೌನ್ಲೋಡ್ ಮಾಡ್ಕೊಂಡೋಗಿ ಸ್ಕೂಲ್ HM ಹತ್ರ ಕೊಟ್ಟು ಅಂದರೆ, ಸೊ ಇದೆಲ್ಲ ಮೇ ಬಿ ಸ್ಕೂಲಲ್ಲೇ ಪ್ರೊಸೀಜರಲ್ಲಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಕೂಡ. ಸೊ ಇಷ್ಟು ಈ ಒಂದು ಪ್ರೊಸೀಜರ್ ಆಗಿದೆ, ಫ್ಲೋ ಚಾರ್ಟ್ ಆಗಿದೆ. ಸೊ ಇದಕ್ಕೂ ಮೇಲೆ ಮೀರಿ ಇನ್ನೂ ತುಂಬ ಪ್ರೊಸೀಜರ್ ಅನ್ನೋದಿದೆ. HM ಯಾವುದೇ ರೀತಿಯಾದ ಸ್ಕೂಲ್ HMs ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅವ್ರ ಹತ್ರ ಅಕ್ನಾಲೇಜ್ಮೆಂಟ್ ಹೋದಾದ್ಮೇಲೆ ನೆಕ್ಸ್ಟ್ ನ್ಯೂ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಇಲ್ಲಿ ಸ್ಕೂಲ್ KCEB ವೆಬ್ಸೈಟಲ್ಲಿ ಸ್ಕೂಲ್ ಲಾಗಿನಲ್ಲಿ ಸೆಕೆಂಡ್ ಒನ್ ಎವಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಫೋಟೋಸು ಮತ್ತು ಸಿಗ್ನೇಚರ್ಸ್, ಆಧಾರ್, ಬ್ಯಾಂಕ್ ಅಕೌಂಟ್ ಮತ್ತು ಫರ್ದರ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್. ಸೊ ಎವಾಲ್ಯುವೇಟರ್ ರಿಜಿಸ್ಟ್ರೇಷನ್ ಬೈ ಚಾನ್ಸ್ ನಾನೇನಾದರೂ ರಿಜಿಸ್ಟರ್ ಮಾಡದೆ ಬೈ ಚಾನ್ಸ್ ಯಾರ್ದಾದ್ರೂ ಟೀಚರ್ಸ್ ಅನ್ನುವಾಗ ಅದನ್ನು ನಾನು ಖಂಡಿತ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಆಲ್ ಆರ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.